ಹೈಕಮಾಂಡಿಗೆ ಈಗ ಮುಂದಿನ ದಿವಸ ಹಿಂಗೆ ಇರುತ್ತಾ ಮುಂದೆ ಹೋಗುತ್ತಾ ಅನ್ನೋದನ್ನು ಬರುತ್ತೆ. ಬಹುಶಃ ನನ್ನ ಮಟ್ಟಿಗೆ ಬಂದಾಗ ಎಲ್ಲ ಮನೆ ದೋಸೆ ತೂತೆ ಇದೆ. ಇದು ಕಾಂಗ್ರೆಸ್ಸಲ್ಲಿ ಕೂಡ ತೂತೆ ಇದೆ, JDS ಎಲ್ಲ ಕಡೆ ತೂತೆ ಇದೆ. ಬುದ್ಧಿ ಸರಿಪಡಿಸ್ಕೊಂಡ್ರೆ ಜನ ಇವ್ರ ಕೈ ಹಿಡಿತಾರೆ, ಇಲ್ಲಾಂದ್ರೆ ಇಲ್ಲ. ಅದು ಮುಂದಿನ ದಿವಸದಲ್ಲಿ ನೋಡೋಣ ಹೆಂಗೆ ಸಾಗುತ್ತೆ ಅನ್ನೋದು ನೋಡೋಣ. ಈ ಎಲ್ಲ ಎಲೆಕ್ಷನ್ ಎಫೆಕ್ಟ್ ಹೇಗಿದೆ ಅಂತ ನೋಡೋಣ. ಮೂರಕ್ಕೆ ಏನು ಸೋತರು ಅನ್ನೋದಕ್ಕೆ ಅಧ್ಯಯನ ಮಾಡಬೇಕು, ಅದಕ್ಕೆ ಪಾಠ ಕಲಿಬೇಕಾಗ್ತದೆ. ಸರ್, ಉಪಚುನಾವಣೆಯಲ್ಲಿ ಸೋಲೋದಕ್ಕೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಭಿನ್ನಮತನೂ ಒಂದು ಕಾರಣ ಕೂಡ ಹೌದು ಸರ್. ಬಹುಶಃ ಇರ್ಬೋದೇನೋ ಗೊತ್ತಿಲ್ಲ. ಮುಂದೆ 3 ಎಲೆಕ್ಷನ್ ಸೋಲಕ್ಕೆ ನಾವು ಸಿಗ್ಗಾವ್ ಗೆಲ್ತಾರೆ, ಸಂಡೂರು ಕಾಂಗ್ರೆಸ್ ಗೆಲ್ತಾರೆ, ನಾವು ಚನ್ನಪಟ್ಟಣ ನಾವು JDS ಗೆಲ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ನೀವು ಕೂಡ ಎಕ್ಸಿಟ್ ಪೋಲಿಂಗ್ ಕೂಡ ಹಂಗೆ ಕೊಟ್ರೆ ಇವತ್ತೆಲ್ಲ ನಮಗೆಲ್ಲ ಉಲ್ಟಾ ಆಯ್ತಲ್ಲ. ಅದಲ್ಲ, ಇದನ್ನ ಈ ಒಂದು ಸೋಲು ದಂಡ ಯಾರು ವಹಿಸ್ಕೊಬೇಕು? ಈ ಸೋಲಿನ ದಂಡ ಮಾನದಂಡ ಯಾರು ವಹಿಸ್ಕೊಬೇಕು? ಮುಂದೆ ಯಾವ ರೀತಿ ನಡ್ಕೊಬೇಕು ಅನ್ನೋದು ಒಬ್ಬ ಶಾಸಕರಾಗಿರ್ಬೋದು, ಒಬ್ಬ ಅಧ್ಯಕ್ಷ ಆಗಿರ್ಬೋದು, ಪಕ್ಷದ ನಾಯಕರಾಗಿರ್ಬೋದು. ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಒಂದು ಸೋಲಿಲ್ಲದೆ ಸರ್ದಾರನಾಗಿ ಮುಂದುವರ್ಬೋದು. ಕುಮಾರಸ್ವಾಮಿ ಅವರಿಗೆ ಅಂತ ಬಿಜೆಪಿ ಅವರ ಉಲ್ಲೇಖ ಏನಂತ ಸಾಕಷ್ಟು ಜವಾಬ್ದಾರಿ ಸೋತಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇದ್ದಾರೆ, ಅದಲ್ವಾ? ಸಾಕಷ್ಟು ಜವಾಬ್ದಾರಿ ತಗೊಂಡು ಉತ್ತರ ತಗೊಂಡಿರ್ತಾರೆ. ಬಹುಶಃ ಮುಂದಿನ ದಿವಸಗಳಲ್ಲಿ ಈ ಅಧ್ಯಯನವನ್ನ ಅದನ್ನ ಸರಿಪಡಿಸ್ಕೊಂಡ್ರೆ ಮುಂದೆ ದೊಡ್ಡ ಮಟ್ಟಿಗೆ ಸಾಗ್ಬೋದು. ಅದೇನೋ ಹೇಳ್ತಾ ಇದ್ರಲ್ಲ, ನಿಮ್ಮನ್ನು ಮೂಲೆ ಗುಂಪು ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ, ಅದು ಬಹುಶಃ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಇದನ್ನ ದಯವಿಟ್ಟು ಅದನ್ನ ಇಲ್ಲಿದ್ ಮಾಡಕ್ ಹೋಗ್ಬೇಡಿ. ನನಗೇನು ತೊಂದರೆ ಇಲ್ಲ. ಬಹುಶಃ ನನ್ನನ್ನು ಮೂಲೆ ಗುಂಪ ಮಾಡಿದ್ರೆ ನನಗೇನು ತೊಂದರೆ ಇಲ್ಲ. ಯಾರಿಗಾಗಬೇಕು ಅಂದ್ರೆ ಅವ್ರಿಗಾಗುತ್ತೆ ಅಷ್ಟೇ. ಅದು GT ದೇವೇಗೌಡರೇ ಕೇಳಬೇಕು. GT ದೇವೇಗೌಡ ಪಕ್ಷ ಬಿಡ್ತಾರೋ ಇಲ್ಲೋ ಅವ್ರ ವೈಯಕ್ತಿಕ ಸಂಬಂಧಪಟ್ಟಿದ ವಿಷಯ. ಸಮೃದ್ಧಿ ಮಂಜುನಾಥ್ ಬಿಡ್ತಾನೋ ಇಲ್ಲ ಅಂದ್ರೆ ಸಮಾಧಾನ ಮಾಡ್ತಾರೆ. ಶಾಸಕರಿದ್ದೀರಾ, ಸಲಹೆ ಕೊಡಬೇಕಾಗುತ್ತೆ. ಅಲ್ಲ, ಜವಾಬ್ದಾರಿ ಕೊಟ್ಟರೆ ನಾನೊಬ್ಬ ಕಿರಿಯ ಶಾಸಕ, ಅವರೊಬ್ಬ ಹಿರಿಯ ಶಾಸಕ. ನಮಗೆ ಬುದ್ಧಿವಾದ ಅವ್ರು ಹೇಳ್ಕೊಂಬ, ನಾವು ಹೋಗಿ ಬುದ್ಧಿವಾದ ಅವ್ರು ಹೇಳಕ್ಕಾಗುತ್ತೆ ಅದಲ್ವಾ? ನನ್ನ ಬಗ್ಗೆ, ನನ್ನ ಕ್ಷೇತ್ರ ಬಗ್ಗೆ ಕೇಳಿ, ನನ್ನ ಜಿಲ್ಲೆ ಬಗ್ಗೆ ಕೇಳೋದು ನಾನು ಹೇಳಬಲ್ಲ. ನಾವಿರ್ತಕ್ಕಂಥ 2 ಶಾಸಕರು, ಒಂದು MP, ನಾವು ಒಗ್ಗಟ್ಟಾಗಿದ್ದೀವಿ. ನಾನು ನಮ್ಮ ಶಾಸಕರು MP ಅವರು ಕೂಡ ಒಗ್ಗಟ್ಟಾಗಿದ್ದೀವಿ. ಅಭಿವೃದ್ಧಿಗೋಸ್ಕರ ಫೈಟ್ ಮಾಡ್ತಾ ಇದ್ದೀವಿ. ಸರ್, ಒಬ್ಬ ಪರಿಶಿಷ್ಟ ಜಾತಿ ಶಾಸಕನ ಉತ್ತಮವಾಗಿ ಬಳಸ್ಕೊಬೇಕೋ ಇಲ್ವೋ ಅನ್ನೋದು ಪಕ್ಷಕ್ಕೆ ಬಿಟ್ಟಿದ ವಿಷಯ. ನಾವು ಹೋಗಿ ಮೇಲೆ ಎಗರು ಬೀಳಕ್ ನಾವು ರೆಡಿ ಇಲ್ಲ, ಅದಲ್ವಾ? ಅದು ಯೂಸ್ ಮಾಡ್ಕೊಳ್ಳೋದು, ಬೆಳೆಸೋದು ಮುಂದಿನ ದಿವಸ ಬಿಟ್ಟಿದ್ದು ಆ ಪಕ್ಷಕ್ಕೆ ಸೀಮಿತವಾದ ವಿಷಯ, ಅದಲ್ಲ? ಒಂದು ಕುಟುಂಬ ಸದಸ್ಯನಾಗಿ, ಕುಟುಂಬ ಯಜಮಾನಾಗಿ ಸದಸ್ಯನ ಹೇಗೆ ನಡ್ಸ್ಕೊಳ್ಬೇಕು, ಯಾವ ಬಟ್ಟೆ ಹಾಕ್ಬೇಕು ಹಬ್ಬಕ್ಕೆ ಅನ್ನೋದು ಅದು ಯಜಮಾನಿಗೆ ಸಂಬಂಧಪಟ್ಟ ವಿಷಯ. ನಾನು ಹೋಗಿ ನನಗೆ ಆ ಬಟ್ಟೆ ಕೊಡು, ಈ ಬಟ್ಟೆ ಕೊಡು, ಆ ಜಾತ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾನಲ್ಲ, ಅದಲ್ವಾ? ಬಹುಶಃ ಏಕಾಂಗಿಯಾಗಿ ನಾನು ಪಕ್ಷಕ್ಕೆ ಬಂದಿದ್ದೀನಿ, ಏಕಾಂಗಿಯಾಗಿ ದುಡಿದಿದ್ದೀನಿ, ಏಕಾಂಗಿ ಹೋಗ್ತಾ ಇದ್ದೀನಿ. ಮುಂದೆ ದಿವಸ ಪಕ್ಷ ಬಳಸ್ಕೊಂಡ್ರೆ ಅದು ಒಳ್ಳೇದಾಗುತ್ತೆ, ಇಲ್ಲಾಂದ್ರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಅಲ್ಲ, ಅವ್ರು ಕೇಳಿದ್ರಲ್ಲ, ನಿಮ್ಮನ್ನ ಮೂಲೆ ಗುಂಪು ಮಾಡ್ತೀನಿ ಅಂತ ಕೇಳಿದ್ರಲ್ಲ. ಬಹುಶಃ ನನ್ನ ಕ್ಷೇತ್ರ, ನನ್ನ ಜನ, ನನ್ನ ನಾಯಕರು, ನನ್ನ ಪ್ರೀತಿ ಮಾಡ್ತಕ್ಕಂಥ ಜನನ ನಾನು ಹೋಗ್ತೀನಿ ಹೊರತು ನಾನು ಇನ್ನೊಬ್ರು ಪ್ರೀತಿ ಮಾಡಬೇಕು, ಇನ್ನೊಬ್ರು ಎತ್ಕೊಂಡು ಹೋಗ್ಬೇಕಂತ ನಾನು ಮೊಗಲಾಸೆ ಹೋಗತಕ್ಕಂಥ ವ್ಯಕ್ತಿ ನಾನಲ್ಲ. ನಂದೇ ಅಂತ ದಾಟಿ ಸೆಷನ್ ಮಾತಾಡ್ತಾ ಇದ್ದೀನಿ, ನಂದೇ ಅಂತ ಹೋರಾಟ ಇದೆ, ಅದೇನು ಮುಂದುವರಿತೀನಿ. ಸರ್, ಈಗ ಇತ್ತೀಚೆಗೆ ಅಂದ್ರೆ ಸರ್ ನಿನ್ನೆ ಶ್ರೀನಿವಾಸಪುರದಲ್ಲಿ ಇದ್ರ ಬಗ್ಗೆ ಮೀಸಲಾತಿ ಬಗ್ಗೆ ಹಿಂದಿನ ಉದ್ದೇಶ ಅಂತಂದ್ರೆ ಇವತ್ತೇನು 33% ಮಹಿಳಾ ಸಂಘದಿಂದ ಏನು ಮೋದಿಜಿಯವರು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದಲ್ಲಿ, ಕೋಲಾರ ಕ್ಷೇತ್ರ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಹೆಚ್ಚಾಗುತ್ತೆ, ಅದು ವೇಮಗಲ್ ಕ್ಷೇತ್ರ. ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೀಸಲಾತಿ ಕ್ಷೇತ್ರ ಅಂತ ಬಂದಾಗ ಇದು ಶಿಫ್ಟ್ ಆಗುತ್ತೆ, ಬಹುಶಃ ಶ್ರೀನಿವಾಸಪುರಕ್ಕೆ ಶಿಫ್ಟ್ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ವ್ಯಕ್ತಪಡಿಸಿದ್ದೀನಿ, ಕೋರ್ಟ್ ಆಧಾರಿತವಾಗಿ ವ್ಯಕ್ತಪಡಿಸಿದ್ದೀನಿ. ಈಗಾಗಲೇ ಕೂಡ ಶ್ರೀನಿವಾಸಪುರದ ನಂಬರ್ 1 ಇತ್ತು. ಮುಳಬಾಗಿಲಿಗಿಂತ ಯಥೇಚ್ಛವಾಗಿ ಮೀಸಲಾತಿ ಕ್ಷೇತ್ರ ಇರ್ತಕ್ಕಂಥದ್ದು ಶ್ರೀನಿವಾಸಪುರ. ಮತ್ತು ಕೆಲವು ರಾಜ್ಯಗಳ ಷಡ್ಯಂತ್ರದಿಂದ ಕೋರ್ಟ್ನ ಮೊರೆ ಹೋಗಿ ಅದನ್ನ ಮರುಕಳಿಸಿದ್ರು. ಅದು ಈ ತರ ಆಯ್ತು ಅಂತ ನಾನು ಹೇಳಿದೆ. 45 ವರ್ಷದಿಂದನೂ ಇದೆ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ತರ ಹೇಳ್ತೀನಿ. ಅದರ ಅರ್ಥ ಏನು ಸರ್? ಅಂದ್ರೆ 45 ವರ್ಷಗಳಿಂದನೂ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಸಾಹೇಬರು, ಶಿವರೆಡ್ಡಿ ಸಾಹೇಬರು, ಇವರಿಬ್ಬರು ಬಿಟ್ಟರೆ 3ನೇ ವ್ಯಕ್ತಿ ಯಾರು ಕಾಣಿಸ್ಕೊಂಡೇ ಇಲ್ಲ, ಹೌದಲ್ವಾ? ಸೊ ಮುಂದಿನ ದಿವಸದಲ್ಲಿ ಬದಲಾವಣೆ ಜಗತ್ ನಿಯಮ ಅಂತ ನಾನು ಹೇಳಿದ್ದೀನಿ. ಇದು ಎಲ್ರಿಗೂ ಆಸೆ ಇರ್ತಕ್ಕಂಥ, ನನಗೆ ಆಸೆ ಇರಲ್ವೇ? ಅದಲ್ವಾ? ಎಲ್ರಿಗೂ ಆಸೆ, ನನಗೆ ಆಸೆ ಇರಲ್ವೇ? ನನ್ನ ಸ್ವಂತ ಕ್ಷೇತ್ರಕ್ಕೆ ಹೋಗ್ಬೇಕಂತ. ನನ್ನ ತಾಲೂಕು, ಈ ತಾಲೂಕು ಕೂಡ ನನ್ನ ಸ್ವಂತ ಕ್ಷೇತ್ರನೇ. ನನ್ನ ಮಗು ತರ ನೋಡ್ಕೊಂತಾರೆ ಮುಳಬಾಗಿಲು ಕ್ಷೇತ್ರ. ಆ ಕ್ಷೇತ್ರ ಕೂಡ ನನ್ನ ಸ್ವಂತ ಕ್ಷೇತ್ರನೇ. ಮುಂದಿನ ದಿವಸ ಬದಲಾದ್ರೆ ಖಂಡಿತವಾಗ್ಲೂ ಅಲ್ಲಿ ಹೋಗಿ ಹೋಗ್ತೀನಿ. ಅದು ನನ್ನ ನಿಯಮ ಹೋಗ್ಲೇಬೇಕು, ಅದಲ್ವಾ? ಸೊ ಹಾಗಂತ ದಯವಿಟ್ಟು ಮುಂದಿನ ದಿವಸದಲ್ಲಿ ಕೂಡ ನಾನು ಒಳ್ಳೆ ಸಂಘಟನೆಗೆ ಒತ್ತು ಕೊಡಬೇಕು, ಅಭಿವೃದ್ಧಿಗೆ ಒತ್ತು ಕೊಡಬೇಕು. ಇವತ್ತು ನೋಡಿ, ಒಂದು ಮಕ್ಕಳ ಆಸ್ಪತ್ರೆ, ಒಂದು ಹೆರಿಗೆ ಆಸ್ಪತ್ರೆನ ಇವತ್ತು ಶಂಕುಸ್ಥಾಪನೆ ಮಾಡ್ಕೊಟ್ಟಿವಿ. ಸೊ ಹೈಟೆಕ್ ನನ್ನ ಒಂದು ಕ್ರೀಡಾಂಗಣ ಕಟ್ತಾ ಇದೀವಿ, ಒಳಾಂಗಣ ಕ್ರೀಡಾಂಗಣ. ಒಂದು ಹೈಟೆಕ್ ಇವತ್ತು ಒಂದು 3 ತಿಂಗಳಲ್ಲಿ ತೋರಿಸ್ತೀನಿ. ನಗರವನ್ನು, ಹೈಟೆಕ್ ನಗರವನ್ನು ಲೈಟಿಂಗ್ ಮುಖಾಂತರವಾಗಿ ಒಳಪಡಿಸ್ತಾ ಇದ್ದೀನಿ. ನನ್ನ ಕೆಲಸ ಏನು, ಒಬ್ಬ ಶಾಸಕನಾಗಿ ನನ್ನ ಕೆಲಸ ಏನು, ನನ್ನ ಕೆಲಸ ಮಾಡಬೇಕು.
ಅದಲ್ವಾ? ಇದು ನನ್ನ ಶಾಸಕ, ಇದು ನನ್ನ ಕೆಲಸ, ಇದು ನಾನು ಮಾಡಲೇಬೇಕು ಅದಲ್ವಾ? ಮಾಡದಿದ್ರೆ ಮಾತ್ರ ನೆಕ್ಸ್ಟ್ ಓಟ್ ಹಾಕ್ತಾರೆ, ಮಾಡಿದ್ರೆ ಮಾತ್ರ ಓಟ್ ಹಾಕ್ತಾರೆ, ಮಾಡಿದ್ರೆ ಹಾಕಲ್ಲ ಆಯ್ತಲ್ವಾ? ಇದು ಜನಕ್ಕೆ ಗೊತ್ತಿದೆ. ಎಂಥ ಮಹಾನ್ ಭಾವರೇ ಉಲ್ಟಾ ಪಲ್ಟ ಆಗಿದ್ದಾರೆ. ಇದು ನಾನೇ ಲೆಕ್ಕ. ಥ್ಯಾಂಕ್ ಯು.